ನನ್ನೊಬ್ಬರ ಅಭಿಪ್ರಾಯವಲ್ಲ, ಬಹುಜನ ರಾಜಕಾರಣಿಗಳು ನಿರ್ಧರಿಸಿದಿರಿ. ಕೌರವನಿಗೆ ಮಂಗಳವಾಗಲಿ. ಗುರುಪುತ್ರ ಹೊಳೆದುಕೊಳ್ಳು. ಗುರುಪುತ್ರ ಚಿಂತಿಸುವುದರಿಂದ ಏನು ಪ್ರಯೋಜನವಿಲ್ಲ. ಈ ಗುರುಪುತ್ರನ ಆತ್ಮವು ಆತ್ಮನ ಅವಮಾನವು ಸರ್ವಸಮರ್ಥನಾದ ನಿನ್ನ ತಂದೆಯು ಶಸ್ತ್ರವನ್ನು ಒಗೆದು ತಾನಾಗಿಯ ದುರ್ಗತಿಗೆ ಗುರಿಯಾದನು. ಪಾಂಡವರ ಗೋತ್ರದಲ್ಲಿ ಶಿಷ್ಯನಾಗಲಿ ಋಷವನಾಗಲಿ ದ್ರೋಣವಧಿಯ ನಿಜ ಕಾಲಕ್ಕೆ ಕೈ ಇಕ್ಕಿದವರ ಕೈಗಳನ್ನು ಕತ್ತರಿಸಿ ನಿಬ್ಬಕಾಲದ ಕರಳಿಯ ತೌಡುವಲ್ಲಿ ನೂಕುವೆ. ಪಾಂಡವರ ಕಣಿನಗಳನ್ನು ಕರೆದೊಗೆಯಲಿ ಸೈನ್ಯಾಧಿಪತ್ಯಕ್ಕೆ ಅಭಿಷೇಕವನ್ನು ಸ್ವೀಕರಿಸಲು ಬಂದಿದೆ. ಗುರುಪುತ್ರ ಈ ಮೊದಲ ರಾಜ್ಯರಿಗೆ ಮಾತು ಬಂದಾಗಿದೆ, ಮಾತು ಮಿಂಚಿ ಹೋಗಿದೆ. ನಿಶ್ಚಯವಾಗಿಲ್ಲ. ನನ್ನ ಪಟ್ಟವನ್ನು ಕಟ್ಟು ಬೆಳಗಾಗದವರೆಗೆ ನಿಷ್ಪಾಂಡವರ ಪೃಥ್ವಿಯನ್ನು ಮಾಡಿ ನಿನ್ನ ಪಾದವನ್ನು ಇಳಿಸುವೆ. ಏನೋ ಏನೋ ನಿನ್ನಂತ ವೀರನಿಲ್ಲವೆಂದು ನಿನ್ನ ಅಭಿಪ್ರಾಯವೋ? ಹೌದು ಸೂತ ಪಸುವೆ, ನಿನ್ನಂತ ಗುರು ಶಾಪದಿಂದ ನನ್ನ ಶಸ್ತ್ರಗಳನ್ನು ನಿರ್ವಿರವಾಗಿಲ್ಲ. ನಿನ್ನಂತ ಸಮರಾಂಗಣವನ್ನು ಬಿಟ್ಟು ಓಡಿ ಬಂದವನು ನಾನಲ್ಲ. ನಾನೇನು ಪತ್ತಂಗಿ ಕುಲದಲ್ಲಿ ಹುಟ್ಟಿ ಬಂದವನಲ್ಲ. ಶತ್ರುವಿಗೆ ಈ ಶಸ್ತ್ರದಿಂದಲೇ ಪ್ರತೀಕಾರ ಮಾಡುವ ಶಕ್ತಿ ನನ್ನಲ್ಲಿದೆ. ಓಹೋ, ಬಾಯಿ ಬಡಗಾರವ ಎಲವ ಅಶ್ವತ್ಥಾಮ, ಗುರುಶಾಸನಕ್ಕೆ ನಮ್ಮ ಶಸ್ತ್ರಗಳನ್ನು ನಿರ್ವೀರ್ಯ ಮಾಡಲಿಲ್ಲ. ಶಸ್ತ್ರಗಳ ಮಾತಿರಲಿ ಪಾಂಚಾಲಿ ಪೀತನಾದ ನಿನ್ನ ತಂದೆಯು ಕರ್ತವ್ಯ ಮರೆತು ಆಯುಧ ಕೆಳಗಿತ್ತನಲ್ಲ. ಸೂತನಾದರೆ ಏನು, ಸೂತನಾದರೆ ಏನು, ನನ್ನ ನನ್ನ ಪೌರುಷವನ್ನಾಡಿದ ಕರ್ಣ ಸಾವಧಾನ. ಏನೋ ನಿನ್ನ ಸಮರ್ಥವು ನಿನ್ನ ಹಾದಿನ ಕೆಲವೋ ಸೂತ ಕುಲ ಕಲಂಕ. ಕರ್ಣ, ನನ್ನ ತಂದೆಯನ್ನು ನಿಂದಿಸುವಿಯಾ? ಆ ಶಸ್ತ್ರಗಳನ್ನು ಕೆಳಗಿಟ್ಟ ನಮ್ಮ ಬದಿ
ನನ್ನ ತಂದೆಯನ್ನು ನಿಂದಿಸುವೆಯಾ? ನಿನ್ನ ತಲೆಯನ್ನು ನನ್ನ ಕಾಲಿನಿಂದ ಒಡೆಯುವೆ. ತಾಳು ಗುರುಪುತ್ರ ತಾಳು. ಎಲವ ಅಶ್ವತ್ಥಾಮ, ಬಾಯಿ ಮುದ್ದ, ಮದಮತ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಜಾತಿಯಿಂದ ಅಲಜ್ಜನಾಗಿರುವ ನಿನ್ನ ಎತ್ತಿದ ಕಾಲನ್ನು ತುಲ್ಲರಿಸಿ ಚೆಲ್ಲುವೆ. ಎಲವ ಮೂರ್ಖ, ಜಾತಿಯಿಂದ ಅಬದ್ಧನಾದ ನಾನು ಆ ಜಾತಿ ಸಂಕೀತವಾದ ಜನಿವಾರವನ್ನು ಕಿತ್ತಿ ಹರಿದೊಗೆದರೆ ಇದೇ ಹಿಂದೆ ನಿನ್ನ ಕೊನೆ ಕಾಲ. ಧೀರನಾದರೆ ಕರ್ಕವನ್ನು ಸಳಿ, ಏರಿಯಾದರೆ ಕೈ ಮುಗಿದು ಪ್ರಾಣದಾನವನ್ನು ಬೇಡಿಕೆ. ಅಂಗರಾಜ ಆರ ಪುತ್ರ ಇದೇನು ನಿಮ್ಮಿಬ್ಬರ ವ್ಯರ್ಥ ಸಾಹಸ. ರಾಜ ರಾಜ ನನ್ನನ್ನು ತಡೆಯಬೇಡ. ಎಂಬಂತವರ ಉದಕ್ಷಿಣದಿಂದಲೇ ಈ ಬ್ರಾಹ್ಮಣನ ಪಿತ್ತವು ನೆತ್ತಿಗೇರಿದೆ. ಎಲವ ಅಶ್ವತ್ಥಾಮ, ಸಂಪ್ರದಾಯಬದ್ಧವಾದ ಜನಿವಾರವನ್ನು ಅರಿದೊಗೆದರೆ ರಕ್ತಘಾತವಾದ ಎಲವ ಅಶ್ವತ್ಥಾಮ, ನಿನ್ನ ಜಾತಿಯ ಲಕ್ಷಣವೇ ಓದಿತ್ತು. ರಾಜ ತಾತನಿಂದಕನಾದ ಈ ದುರಂತವನ್ನು ರಕ್ಷಿಸುವುದು ವ್ಯರ್ಥ. ಜಾತಿ ಬಚ್ಚಾಲದಾಟ ಕೂಟ ತುತ್ತು ಚಾಚನ ಮಾಡುವೆ. ಎಲವ ಮದಮತ್ತ, ಬಾಯಿ ಬಿಟ್ಟು ಕರ್ಣ ಸೇನಾಪತಿಯಾಗಿರುವ ನಿನಗೆ ಈ ಉಚ್ಚದರದ ಮಾರ್ಗಕ್ಕೆ ಏನೋ ಇಂಥವನಿಗೆ ಸೈನಾಧಿಪತ್ಯವೇ? ನಾನು ಇವನ ಹಾದಿತ್ತದಲ್ಲಿ ಹೋರಾಡಬೇಕವೇ? ಇವನ ಕಿರೀಟದಿಂದ ಒದಸಾಲ ಪಡವರೆಗೂ ಈ ಶಸ್ತ್ರಗಳನ್ನು ತರಿಸುವುದಿಲ್ಲ. ಇದು ನನ್ನ ಶಸ್ತ್ರಗಳನ್ನು ಕೆಳಗಿಡವೆ. ಕುಲಕ್ರಮವಾಗಿ ಅಶ್ವತ್ಥಾಮ ಕುಲಕ್ರಮವಾಗಿ ನಿನ್ನ ತಂದೆಯಿಂದ ಬಂದಿದ್ದಲ್ಲವೇ? ಎಲವ ವೀರ ಸೈನಿಕರೇ, ನಮ್ಮ ಕುರು ಸಿಂಹಾಸನವೆಂದು ಖಂಡಾಂತರ ಜಿಲ್ಲೆಯಲ್ಲಿದೆ. ನಮ್ಮ ದೇಹದಲ್ಲಿ ಒಂದೇ ಒಂದು ಅನಿರಕ್ತವಿರುವವರೆಗೆ ಹೋರಾಡಿರಿ.
ನನ್ನ ದಾನವೀರ ಸೂರ ಕರ್ಣ, ನನ್ನ ಪ್ರಚಂಡ ಪರಾಕ್ರಮವು ಚಿಮ್ಮುವ ರಕ್ತ, ಖಡ್ಗಗಳ ಪರದಾಟ, ಭೂತ ಪ್ರೇತಗಳ ಚೀರಾಟವನ್ನು ಕಣ್ಣಿನಿಂದ ಕಂಡು ಎದರದ ತೀರದ ಮುಂದೆ ಬನ್ನಿ. ಗೆದ್ದರೆ ರಾಜ್ಯಭೋಗದ ಸುಖ. ಎಲವ ವೀರ ಸೈನಿಕರೇ, ಸತ್ತರೆ ವೀರ ಸ್ವರ್ಗವೇ ಶರಣ. ನಾವು ಸಿದ್ಧರಿದ್ದೇವೆ. ಶಬಾಷ್, ಸರಿಯಾಗಿ ಹೇಳಿದಿರಿ. ಮೊದಲು ಕುರು ಸಿಂಹಾಸನವನ್ನು ಉಳಿಸಲಿಕ್ಕೆ ಸಿದ್ಧನಾಗಿರಿ. ಸೇನಾನಾಯಕನಿಗೆ ಜಯವಾಗಲಿ. ಲಕ್ಕ, ಯಾರೋ ಬರುವಂತೆ ಕಾಣುತ್ತದೆ. ಯಾವಳೋ ಒಬ್ಬ ಹೆಣ್ಣು ಮಗಳು ಇತ್ತ ಕಡೆಗೆ ಬರುವಂತಿದೆ. ಹೆಂಗಿಸಿಡು ಭರವಸನ ಕೆಲಸವೇನು? ಸ್ವಾಮಿ, ಅವರು ನಮ್ಮ ಮಹಾರಾಣಿಯವರು ಇತ್ತ ಕಡೆಗೆ ಬರುವಂತಿದೆ. ಯುದ್ಧ ಶಿಬಿರಕ್ಕೆ? ಮಹಾರಾಣಿಯವರು? ಹೌದು, ಅವರೇ. ಶುಭ ವಂದನೆಗಳು. ರಾಜನ್, ಮಹಾರಾಣಿಯವರ ಆಜ್ಞಾ. ಯುದ್ಧವು ಅನಿವಾರ್ಯವೇ? ಚಕ್ರೇಶ್ವರಿ, ಈಗಲೇ ರಕ್ತಪಾತವಾಗಿದ್ದು ರಕ್ತದ ಕೈಗಳಿಂದ ಮುಖ ತೊಳೆದುಕೊಂಡು ರುಚಿಯುಂಡು ಕೇಸರಿಸಿರುವ ನಮಗೆ ರುಚಿ ಅನಿವಾರ್ಯವೇ ಎಂದು ಕೇಳಬಹುದು. ಹಸಿದ ಹುಲಿ ಅರಣಿಯನ್ನು ಕೊಂದು ಹಸಿವೆ ಅಂಗಿಸಿಕೊಳ್ಳದಲ್ಲದೆ ಹಸಿರಿನ ಹುಲಿಯನ್ನು ಲಿಂಚಿಸುವುದು. ರಾಜನ್, ಕ್ರೂರ ಪ್ರಾಣಿಗಳಿಗಾಗಿ ಹಸಿವಿಗಾಗಿ ಅವು ಹಿಂಸಿದ್ರೆ ಅವು ಯಾವ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದ್ರೆ ಮಾನವರಿಗೆ ಈ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸಂದೇಶವೇನು? ಚಕ್ರೇಶ್ವರಿ, ಛಾತ್ರ ಕನ್ಯೆಗಳು ಧನ್ಯ ಬೇಕೆ? ರಾಜನ್, ಕ್ಷಾತ್ರ ಧರ್ಮ ಎಂಬುದು ಅವು ಅರ್ಥವಿರದೆ ಮತ್ತೆ ಏನೇನೋ ಅರ್ಥ ಮಾಡ್ಕೊಳ್ತಿರಲ್ಲ ಆ ಕ್ಷತ್ರ ಧರ್ಮವನ್ನು. ಯುದ್ಧವೇ ನಿರ್ಧಾರವೆಂದು ಬಳಕ ನುಡಿದಂತೆ ನಡೆಯದೆ ಕ್ಷಾತ್ರ ಧರ್ಮ. ಹಾಗಾದ್ರೆ ಎಂದಿಗೂ ವಿಜಯೋತ್ಸವ ಮಾಡ್ಬೇಕೆಂಬ ಹಂಬಲವೇ ನಿಮಗೆ? ಅದಿರಲಿ, ಸಂದೇಹವೇನು? ಹಂಗರಾಜನ್, ನೋಡ್ಬೇಕಾಗಿ ನೀವು ಯಾವ ಯುದ್ಧಕ್ಕಾಗಿ ಪ್ರತಿ ಉಪಕಾರವನ್ನು ಮಾಡಬೇಕಂತಿದ್ವ? ಚಕ್ರವರ್ತಿನಿಗೆ ಸಮರ್ಪಿಸುವ ಯೋಗ್ಯ ವಸ್ತು ನನ್ನಲ್ಲಿದೆಯೇ? ನೀವು ನನ್ನನ್ನು ಚಕ್ರವರ್ತಿಯನ್ನು ಸಂಬೋಧಿಸಿದ್ರೆ? ಅದಿರಲಿ, ಸಂದೇಹವೇನು? ಹಾಗಾದ್ರೆ ಆ ಚಕ್ರವರ್ತಿ ನಾನಾಗಬಲ್ಲವೇ? ಮಹಾರಾಣಿಯವರು ಅಮಂಗಳವನ್ನು ಶಂಕಿಸಕೂಡದು. ರಾಜನ್, ಪಿತಾಮಹ ಮಹಾವಿಶ್ವ ಇವರೆಲ್ಲರೂ ಯುದ್ಧದಲ್ಲಿ ಅನರ್ಹವಾಗಿ ಅವರು ಮರೆದು ಹೋದರೆ ನನ್ನ ಮಾಂಗಲ್ಯ ಭಾಗ್ಯ ರಾಜಾಸುವುದೆಂದು ಕನಸು ಕಾಣುತ್ತಿದ್ದೇನೆ. ಭೀಷ್ಮ ದ್ರೋಣರು ಪತನವಾದರೆಂದು ಸಮರ ಜ್ವಾಲೆಯಲ್ಲಿ ತಮ್ಮನ್ನು ತಾವೇ ಆಹುತಿಗೊಂಡರೆಂಬ ರಾಜ್ಯವನ್ನರಿತ ರಾಜ್ಯಕಾರಿಣಿಗಳು ವೃತ್ತಿಂದಗಳ ವಂತನವನ್ನು ಕಂಡು ಆಶ್ಚರ್ಯವಾಗಿದೆ. ರಾಜ್ಞಿಗೆ ಕುರು ರಾಜ್ಯನಿಗೆ ಕೀಡು ಬಗೆಯಲಾರೆ. ಅಂದು ದೇವಸ್ಥಾನದಲ್ಲಿ ಆ ಪಂಚಕಾರಲ್ಲಿ ಆಡಿದ ನುಡಿಗಳನ್ನು ಕೇಳಿದ್ರೆ ನನಗೆ ಅಸಹ್ಯವಾಯಿತು. ಅವಳ ದುಷ್ಟ ಶಕ್ತಿಗಳು
ನನ್ನಿಂದ ಸಹಿಸಿಕೊಳ್ಳದಂತ ಆಯಿತು. ಚಕ್ರವರ್ತಿನಿ ಎದುರಿಯದೆ ಮಾತನಾಡಿದ್ದಾಳೆ. ಹೌದು, ಅವಳು ಮಾತನಾಡಿದಳು. ಆ ಮಾತುಗಳು ಕೇಳಿದ ನೀ ಸಹಿಸಿದಂತಾಗಿದೆ. ಅವಳ ರೂಪದ ಮುಂದೆ ನನ್ನ ಶಾಂತಿ ಲಾಭದ ಭ್ರಾಂತಿಯಾಗಿದೆ. ಹೇಳಲಿಗೆ ಕರುಳಿನ ದಂಡು ಬಯಸುವ ರಕ್ಷಿಸುವಳು ನಾರಿಯಲ್ಲ, ಮಾರಿ ಆಗಿದ್ದರೆ ಹೇಳಲಿಗೆ ಬಿಟ್ಟು ಭೂತ ಪ್ರೇತಗಳಂತೆ ತಿರುಗುತ್ತಿದ್ದಾಳೆ. ಮಹಾರಾಣಿ, ಅವಳ ಗರ್ವವನ್ನು ಅಡಗಿಸುವುದು ನನ್ನನ್ನಗಿರಿ ತಾವು. ಶಾಂತ ಚಿತ್ತನ್ನಾಗಿ ಅಂತಃಪುರಕ್ಕೆ ದಯಮಾಡಿಸು. ಇದು ನನ್ನ ಕಿರೀಟ ಮಾಣಿಕವೇ. ಹೋಗು ತಾಯಿ, ಹೋಗು. ದೈವಸ್ವರರ ದಿವ್ಯ ಶಸ್ತ್ರಗಳಾದ ದುರ್ಭೇದಗಳಾದ ಈ ಕವಚ ಕುಂಡಲರಾಳು ಎದರವದೇಕೆ? ಶತ್ರುಗಳನ್ನು ತೇಜ ಹಿಂಸನ್ನಾಗಿ ಮಾಡುವ ಈ ಕಲಿಕರ್ಣನು ಭೀಷ್ಮ ದ್ರೋಣರಂತಹ ಕಪಟ ಅಲ್ಲ. ಕುಲದೇವತೆ ಇಚ್ಛೆ ಇದ್ದಂತೆ ಆಗಲಿ, ನಾನಿನ್ನು ಬರುವೆನು. ಹೋಗು ತಾಯಿ, ಹೋಗು. ಓ ಸೂರ್ಯದೇವ, ಈ ಯುದ್ಧವೇ ಭಾರತದ ಬಹುಭಾಗದ ಓರೆಗಲ್ಲು ಆದರೇನು? ಮಾನವನು ಅಶಾಶ್ವತ, ಮಾನವನ ತತ್ವ ಶಾಶ್ವತ. ನಿಷ್ಕಮ ಕರ್ಮವೇ ಮಾನವನ ಆದರ್ಶ ದೀಪ. ಬಂದಂತೆ ಕಾಣಲಿಲ್ಲ. ಅವನು ನಮಗೆ ಎದುರೇ ಇಟ್ಟೆ ಆಗಿದ್ದಾನೆ. ಅರ್ಜುನ, ಭೀಷ್ಮ ದ್ರೋಣರಷ್ಟು ಸುಲಭನಲ್ಲ ಕಲಿಕರ್ಣ. ಯಾವ ನಾಮ ಮಾರ್ಗದಿಂದ ಹಿಂದಿನ ಹಿರಿಯರನ್ನು ವಧೆ ಮಾಡಿದವು. ನಾವೀಗ ಅಂತಹ ಧರ್ಮ ಮಾರ್ಗವನ್ನು ಅನುಸರಿಸಬೇಕಾಗಿದೆ. ಧರ್ಮಗಳು ವಿವೇಚನೆ ಮಾಡುವ ಮಾರ್ಗದರ್ಶಕನು ಮಂಜಕುಲ ಧಾರಕನು ಆದ ನೀನು ಧರ್ಮಗಳು ನೀತಿ ಅನೀತಿಗಳು ಕಾಲಚಕ್ರದಲ್ಲಿ ಚಿರುಕಿ ಏನಾಗುತ್ತದೆ ಅಂತೂ ಹೇಳುವಲ್ಲ. ಪಾರ್ಥ,
ಧರ್ಮಗಳು ಇವೆ ಜನ ನಿನಗೆ ಏತಕ್ಕೆ? ಭಾವನೆಗಿಂತ ಕರ್ತವ್ಯ ಜಮ್ಮನ ಮಾತ್ರದಿಂದ ಮರೆಯದಿರು. ಆ ಧರ್ಮ ಜಂಜಳದಲ್ಲಿ ಸಿಲುಕಿದನೆಂದರೆ ನಿನ್ನ ಶಾಸ್ತ್ರ ತೇಜವ ನಟಿಸಿ ನೀನು ದೃಷ್ಟ ನಿಗ್ರಹ ಮಾಡಲು ಅಸಮರ್ಥನಾಗುವೆ. ಅರ್ಜುನ, ನಿನ್ನ ಧರ್ಮಕ್ಕನ ಗುಣವಾದ ಗುರಿಯ ಕಡೆಗೆ ಗಮನ ಕೊಡು. ಅಂದರೆ ಅದೇ ನಿನಗೆ ಸ್ವರ್ಗದಾರಿಗೆ ಇಟ್ಟಿಟ್ಟ ಬುತ್ತಿ. ಆದ್ದರಿಂದ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಅಜರಾಮರ. ಯಾರವ ಎಂದಿಲ್ಲದೆ ಕಾರಣ ಕರ್ಣನ ಮೇಲೆ ಏಕೆ ಉಂಟಾಗುವುದು ನನಗೆ ತಿಳಿಯಲು ಆಗದು. ಧರ್ಮ ಇದ್ದವಂತೂ ಆಗುವುದು. ಶಂಕ ಇದ್ದ ಮಾನವ ಲಂಕಕ್ಕೆ ಹಾರಲಾರ. ಶಂಕಾಯಿತನು, ನಿಷ್ಕಾಮನು, ನಿರ್ಭಯನು, ತೇಜಪುಂಜನು ಆದ ಧೀರನ ಕೈಯಲ್ಲಿರುವ ಬಿಲ್ಬಾಣಗಳನ್ನು ಶತ್ರುರಕ್ಕಪ್ಪಾಣಕ್ಕಾಗಿ ಆದರ ಪಡುತ್ತವೆ. ನೋಡತ್ತ ಕರ್ಣನ ರಥವು ಬರುವುದು. ನೋಡತ್ತ ಕರ್ಣನ ರಥವು ಬರುವುದು. ಭೀಷ್ಮ ದ್ರೋಣರನ್ನು ಕೊಂದನೆಂದು ಉಪ್ಪಿನೆಲೆಯದಿರು ಧನುಂಜಯ ನನ್ನತ್ತ ನೋಡು. ನಿಮ್ಮ ಸ್ವಕಣ್ಣಿರಿಸಲು ಬಂದಿರುವ ಈ ಕಲಿಕರ್ಣನು ನಿನ್ನ ಸೂರ್ಯತನ ಬಲ್ಯ ಚಕ್ರ ಉತ್ತಮ ಹೋರಾಟದಲ್ಲಿ ಕಣ್ಮರಿಗಾಗಿದ್ದ ನೀನು ಕಲಿಕರ್ಣನ ಲಂಬಕರ್ಣನ ಕಪಟ ಪ್ರವೀಣನಾದ ಕೃಷ್ಣನನ್ನು ಮುಂದಿರಿಸಿಕೊಂಡು ಎಲವ ಮೂರು ಲೋಕದ ಗಂಡ ಭೀಷ್ಮನು ಮೋಸದಿಂದ ಕೊಂದ ಪುಂಡ ನಿರ್ಲಜ್ಜ ಸಿಗಂಡಿ. ಕರ್ಣ, ಯುದ್ಧ ಭೂಮಿಯಲ್ಲಿ ವೃತ ವಾತನವೇಕೆ? ಈ ವಾಸ್ಪಟದಿಂದ ಏನಾಗುವುದು? ಶಸ್ತ್ರಬದ್ಧಯಿಂದಲೇ ಜಯಾಪಜಯದ ನಿರ್ಣಯ. ಧನುಂಜಯ ಇದು ನಿನ್ನ ಪೂರ್ಣಾಹುತಿಗೆ ಬರುವುದು ನನ್ನ ಸೂರ್ಯಾಸ್ತ್ರ. ಸೂರ್ಯಾಸ್ತ್ರಕ್ಕಿರುವುದು ನನ್ನ ಇಂದ್ರಾಸ್ತ್ರ. ಜಲವೇಗದ ಬಂಧಿಸುವ ಈ ಬಾಣದಿಂದ ಬಾಣದು. ಅರ್ಜುನ, ಸಮಯ ಸಾಧಿಸು, ಬೇಗ ಬಾಣವನ್ನು ಬಿಡು. ಯಾರವ ಕರ್ಣನ ಶಸ್ತ್ರವನ್ನು ಕಳೆಗಟ್ಟಿದ್ದಾನೆ. ಸಮಯ ಮಿಂಚಿದರೆ ಅವನನ್ನು ಕೊಲ್ಲುವುದು ನಿನ್ನಿಂದಾಗದು. ಬೇಗ ಬಾಣವನ್ನು ಬಿಡು. ಅದು ಯಾವ ರಕ್ತ ಸಂಬಂಧವೋ ನನ್ನ ಬಾಣಗಳ ಶಕ್ತಿಯನ್ನು ತೊಡಗಟ್ಟುತ್ತದೆ. ಭೀಷ್ಮಾದಿಗಳ ಯುದ್ಧದಿಂದ ಕೊಂದ ನಿನಗೇಕೆ ಈ ರಕ್ತ ಯಾಮೋಹ? ಎಂದಿಲ್ಲದೆ ಕಾರಣ ಕರ್ಣನ ಮೇಲೆ ನನಗೆ ತಿಳಿಯಲಾಗದು. ಯಾರವ ಕರ್ಣನ ರಥ ಚಕ್ರವನ್ನು ಎತ್ತುತ್ತಾನೆ ಅವನ ಬೆವರಿನಲ್ಲಿ ನನ್ನ ಪ್ರತಿಯೊಬ್ಬ ಪಾರ್ಥ, ಪಡ ವಿಜಯ ಪ್ರಮಾಮಯ ಹಾರ್ಯನಾಗೋ ಧರಣಿಯೋ. ಪಾರ್ಥ, ಪಡ ವಿಜಯ ಪ್ರಮಾಮಯ
ತೀರ್ತು ಹೊಂದಬೇಡ ತೀರಿಸು ಅರಸುದು ಮಾತ್ರನದ ತೀರಿಸು ಅರಸುದು ಮಾತ್ರನದ ಎದ್ದ ನಿನ್ನ ಗಾಂಡಿ ಅರ್ಜುನ ಏನಿದು ನಂದ ಕುಮಾರ ಏನಿದು ನಂದ ಕುಮಾರ ಏತಕ್ಕೆ ನನಗೆ ದುಷ್ಟ ಸುಸ್ತನಗಳು ಕಾಣಿಸಿಕೊಂಡಲು ಏತಕ್ಕೆ ನನಗೆ ದುಷ್ಟ ಸುಸ್ತನಗಳು ಕಾಣಿಸಿಕೊಂಡಲು ದರ್ಶನಾದಿಗಳ ಸರಿ ದೇವ ಕೃಷ್ಣ ದರ್ಶನಾದಿಗಳ ಸರ್ವ ಕ್ಷಮಿಸು ವಸುದೇವ ನಿನ್ನು ಬೇಡಿದ ಶರಣವ ಭೀಷ್ಮಾದಿಗಳನ್ನು ನಿರ್ದಯದಿಂದ ಕೊಂದ ನಿನಗೇಕ ಈ ರಕ್ತ ಯಾಮೋಹ ಎಂದೆಲ್ಲೇ ಕಾರಣ ಕರ್ಣನ ಮೇಲೆ ಏಕೆ ಉಂಟಾಗುವುದು ನನಗೆ ತಿಳಿಯಲ್ಲ ಯಾದವ ಕರ್ಣನ ರಥ ಚಕ್ರವನ್ನು ಎತ್ತುತ್ತಾನೆ ಅವನ ಬೆವರಿನಲ್ಲಿ ಏಕೆ ನನ್ನ ಪ್ರತಿಯೊಬ್ಬ ಅರ್ಜುನ ರಣರಂಗವು ಕಾರಣಕ್ಕೆ ಎಡೆ ಇಲ್ಲ ಕೂರನಾರ ಕುರುಪದೆಯು ಹನುಮನಯಾದ ಇಲ್ಲ ಅಂಗರಾಜನಲ್ಲಿ ನಿನಗೇಕ ಈ ದಯ ಮಾಧವ ನನ್ನಲ್ಲಿ ಈ ಮನದ ಭೋಗಗಳು ಏಕೆ ಯುದ್ಧರಂಗದಲ್ಲಿ ನಿಂತ ನೀ ಮಮತೆ ಮೋಹಗಳು ಬಿಟ್ಟು ಹೇಳು ಎಚ್ಚರಾಗು ಆದರೇನು ಅರ್ಜುನ ಅವನು ಸೂತ ಕುಲಜ ಬ್ರಾಹ್ಮಣ ದೇಶಿ ಗುರು ನಿಂದಕ ಛಾತ್ರ ಕುಲ ಕಲಂಕ ಐವರಲ್ಲ ನಿನ್ನನ್ನು ಕೊಲ್ಲುವನೆಂದು ಪಣತೊಟ್ಟಿ ಕಪಟಿ ಮಾರ್ಚಲ ಅಂತವನಲ್ಲಿ ನಿನಗೆ ಕರುಣೆಯೇ ನಿನ್ನಿಂದಾಗದಿದ್ದರೆ ಹೇಳು ಬಾಣೆಗಳನ್ನು ಕೆಳಗಿಟ್ಟು ಬಿಡು ಹೇಳು ಮಾಧವ ಯಾವ ಬಾಣ ತೊಡಲ ಕೈಯದ ಏರದು ಕರ್ಣ ಈ ಬಾಣಕ್ಕೆ ನಿನ್ನ ಪ್ರಾಣಾಹುತಿ ಎಳವ ಕೃಷ್ಣ ಏನಿಂದಾಗೆ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿಸಿದಿ ನೀನೇಕೆ ಬಾಣ ತೊಡಲಿಲ್ಲ ಅನ್ಯಾಯದಿಂದ ಅಧರ್ಮ ಯುದ್ಧ ಮಾಡಿ ನೀನು ಧರ್ಮವಂತನಾಗಿವೆಯಾ ಸರ್ವನಾಶವಂತೆ ಪಾಂಡವರು ವಜಗಾಗಿ ಹೋಗುವರಂತೆ ಸುಯೋಧನ ಎಲವೇ ದುರ್ಯೋಧನ
ಮಾಯವಾಗಿ ಗಾಂಧಾರ ಕುಲವನ್ನು ಅನ್ನಹಾರ ಇಲ್ಲದ ಕೊಂದ ಪಾಪಿ ಕುಲಂಗಾರ. ನಿನ್ನ ಪಿಶಾಚಿ ವರ್ತನೆಗೆ ತಕ್ಕ ಫಲವನ್ನುಂಡ. ಈಗ ಕೌರವ ವಿನಾಶ ನಾಟಕದ ಅಂಕು ಕೊನೆಗೊಂಡು ಕೃಷ್ಣ ತಂತ್ರದಿಂದಲೇ ಕೌರವರ ಪೂರ್ಣಾಹುತಿ. ಅದನ್ನೆಲ್ಲ ನೋಡಿದ ಮೇಲೆ ಈ ಪ್ರಪಂಚದಲ್ಲಿ ನಾನು ಸಾಧಿಸಬೇಕಾಗುತ್ತೇನೂ ಇಲ್ಲ. ಕೃಷ್ಣ ಕೃಷ್ಣ ನಿನ್ನ ತಂತ್ರದಿಂದಲೇ ನನ್ನ ಕೊನೆಯ ಬಯಕೆ. ಕೃಷ್ಣನಿಂದ ಅದು ಯಾವದಪ್ಪ ನಿನ್ನ ಕೊನೆಯ ಬಯಕೆ? ಕೃಷ್ಣ ಬಂದೆಯ? ನೀನು ಕರೆದೆ, ನಾನು ಬಂದೆ. ಏನು ನಾನು ನಿನ್ನನ್ನು ಕರೆದನೆ? ನೀನು ಕರೆದೆ, ನಾನು ಬಂದೆ. ಕೃಷ್ಣ ನಾನು ನಿನ್ನನ್ನು ಕರೆಯಲಿಲ್ಲ. ನಿನ್ನ ಕೀರ್ತಿ ಕೊಂಡಾಡಿದೆ ಕೃಷ್ಣ, ಕೊಂಡಾಡಿದೆ. ಅದು ಯಾವ ಕೀರ್ತಿ? ಕೃಷ್ಣ ಕಾರಸ್ಥಾನ. ಅದೇ ತರ ಕೀರ್ತಿ ಗೊಲ್ಲನನ್ನು ನಿನ್ನ ರಾಜಸ್ಥಾನದಲ್ಲಿ ನನ್ನನ್ನು ಹೊಗಳತಿದ್ದೆ. ಅದೇ ಅಲ್ಲವೇ ನನ್ನ ಕೀರ್ತಿ? ಗೋಪಾಲ, ಇದೊಂದು ಹೊಸ ಬಿರದೆ. ಹಾಗಾದರೇನು ಮಾಮ? ಗೋಪಾಲನೆಂದರೆ ದನಕಾಯು. ಹೌದು, ನಿಜ. ಈ ಲೋಕದಲ್ಲಿ ನಾವೆಲ್ಲ ಧನಗಳು ನಮ್ಮನ್ನು ಕಾಯುವನು ನೀನೇ. ಇರಲಿ, ನಿನ್ನ ತಾಂತ್ರವಿಂದು ಕೌರವರ ಪೂರ್ಣಾಹುತಿಯೊಂದಿಗೆ ಮುಗಿಯಬಹುದಲ್ಲವೇ? ಮಾವ, ಈ ಯುದ್ಧದಲ್ಲಿ ಯಾದವನು ತಟಾಸ್ಥ. ತಟಸ್ಥನೋ ವಿಕಟಸ್ಥನೋ ಆ ಚರ್ಚೆ ಬೇಡ. ಆರಂಭದಿಂದಲೇ ನೀನೇ ನಾಟಕದ ಸೂತ್ರಧಾರಿ. ಅಲ್ಲ ಅಲ್ಲ ಅಲ್ಲ, ನಾನು ಸಂಧಾನಕ್ಕೆ ಎಣಗಿದವನಷ್ಟೇ. ಹೌದು ಕೃಷ್ಣ, ಹೌದು. ಸಂಧಾನದ ನೆವದಲ್ಲಿ ನಿನಗೆ ಬೇಕಾದದ್ದನ್ನು ಸಾಧಿಸಿಕೊಂಡೆ. ನಾನು ಸಾಧಿಸಿದ್ದೇನು ಮಾವ? ಕೃಷ್ಣ, ನಿನ್ನ ತಾಂತ್ರಕ್ಕೆ ನಿಲುಕದ ನಿಲುಮೆಯುಂಟೆ. ನೀನು ವಿದುರನ ಮನೆಯಲ್ಲಿಳಿದು ಕೌರವರನ್ನು ಕೆರಳಿಸಿ ಅವನಿಂದ ವಿದುರನನ್ನು ದಾಸಿ ಪುತ್ರನೆಂದು ಹೀಯಾಳಿಸುವಂತೆ ಮಾಡಿದೆ. ಕೌರವನು ಇದರ ನನ್ನ ಬೈದರೆ ನನಗೆ ಅವಲಾಪ. ಆ ಲಾಭ ಬಂದರೆ
ಕೌರವರ ವಿನಾಶಕ್ಕೆ ರಾಜಮಾರ್ಗ. ಅಂದರೆ ದುರ್ಯೋಧನನ ಸರ್ವನಾಶ. ಅದು ಹೇಗೆ ಮಾವ? ಕುಪಿತನಾದ ವಿದುರನು ದುರ್ಯೋಧನನ ರಕ್ಷಣೆಗಾಗಿ ತೆಗೆದಿಟ್ಟ ಧನವನ್ನು ಮುರಿದುಗೆದನು. ಅಂತೆ ಕೌರವನಳಿದನು, ಭೀಮನು ಉಳಿದನು. ಇದು ಎಲ್ಲ ತಾಂತ್ರ ಯಾರದು? ಇನ್ನೂ ಹೇಳಬೇಕೇ? ಹೇಳುವುದಿದ್ದರೆ ಹೇಳು. ಅಂದು ಕರ್ಣನನ್ನು ಕರೆದು ರಥದಲ್ಲಿ ಕುಳ್ಳರಿಸಿ ಮೈದಳಿವಿ, ಬಾವಾ ನೀನು ಕುರು ಸಾಮ್ರಾಜ್ಯದ ದೊರೆ, ಕುಂತಿಯ ಹಿರಿಯ ಮಗನೆಂದು ಏನೇನೋ ಹೇಳಿದಿ. ಇದ್ದಿದ್ದನ್ನೇ ಹೇಳಿದೆ. ಅಂದೇ ಏಕೆ ಹೇಳಬೇಕಿತ್ತು? ಸಮಯ ಬಂತು ಹೇಳಿದೆ. ಸರಿ, ಎದವರಿತು ಕೆಲಸ ಮಾಡುವ ಕಾಲಜ್ಞ. ಇಷ್ಟೇ ಅಲ್ಲವೇ ನಿನ್ನ ಆರೋಪ? ಇಷ್ಟೇ ಏಕೆ ಕೃಷ್ಣ? ಮಗನಂದು ಹೇಳಲು ಕುಂತಿಯನ್ನು ಚರಸಿ ಪಾಂಡವರನ್ನು ಇಳಿಸಲು ಅವನಿಂದ ಅವಳಿಗೆ ವಚನ ಕೊಡಿಸಿದಿ. ಇದೇ ಅಲ್ಲವೇ ನಿನ್ನ ತಾಸಷ್ಟ? ಶಕಿನಿ, ನಿನ್ನ ಮಾತಿನಂತೆ ಕೌರವರ ಸಮಾಧಿ ಕಟ್ಟಿಸಿದವನು ನಾನೇ ಎಂದು ಒಪ್ಪಿಕೊಳ್ಳುತ್ತೀನಿ. ಆದರೆ ಆ ಸಮಾಧಿಗೆ ಶಂಕುಸ್ಥಾಪನೆ ಯಾರಿಂದ? ಅದೆಲ್ಲ ಅವರ ದಾಯಾದಿ ಮಾಚಾರ್ಯದಿಂದ. ಶಕಿನಿ, ಈಗ ಹೇಳಿದರೆ ನಿನ್ನ ಕುತಂತ್ರವನ್ನು ಮುಚ್ಚುವುದನ್ನು ತಿಳಿದಿರುವಿಯಾ? ನೀನು ಮಾಡುವುದೆಲ್ಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತಿದೆ. ನಾನೇನು ಮಾಡಿದ್ದೇನೋ ಮಾಮ? ಕುರು ಪಾಂಡವರ ಬಾಲದಲ್ಲಿ ದ್ರೋಣನು ಧನುರ್ವಿದ್ದ ಪದ್ದೆಯನ್ನು ಪಡಿಸಿದಾಗ ಅರ್ಜುನನು ಕೈ ಬೇಲಾಗಲು ಬಿಸ ಬೀಸ ಬಿದ್ದಿ ಕರ್ಣನಿಗೆ ಅಂಗರಾಜಾಧಿಪತ್ಯ ಕಟ್ಟಿಸಿ ದೇಶಾಗ್ನಿಯನ್ನು ಒತ್ತಿಸಿದವನು ನೀನೋ ಅಥವಾ ನಾನು? ನಾನು ಆಗ ರಾಜನೀತಿಯನ್ನು ಬೋಧಿಸಿದೆ. ನಾನವರ ಉಪ್ಪನ್ನ ಉಂಡದಕ್ಕೆ ಅವರು ಬೆನ್ನು ಚಪ್ಪರಿಸಿದನಷ್ಟೇ. ಅರ್ಜುನನು ದ್ರುಪದನ ಸರಿ ಹಿಡಿದು ದ್ರೋಣರಿಗೆ ಗುರು ದಕ್ಷಿಣ ಅರ್ಪಿಸಿದಾಗ ಗುಪ್ತ ಸಭೆ ಸೇರಿಸಿ ದುರ್ಯೋಧನನಿಗೆ ದುರ್ಬುದ್ಧಿ ನೀಡಿದವರ್ಯಾರು? ನಾನು ಆಗ ರಾಜನೀತಿಯನ್ನು ಬೋಧಿಸಿದೆ. ಅದಕ್ಕೆಲ್ಲ ವಿಪರೀತ ಕಲ್ಪಿಸುವುದೇನು ಕೃಷ್ಣ? ಮಾವ, ಹೊರಗಿನ ಮನೆ, ವಿಚಾರಣ, ಜೂಜು, ದ್ರೌಪದಿಯ ಮಾನಭಂಗ, ಸಂಧಾನಕ್ಕೆ ಇದೇ ಅಲ್ಲವೇ ನೀನು ಬೋಧಿಸಿನ ರಾಜನೀತಿ? ಕಪ್ಪಾದಿದ್ದೆಲ್ಲವೂ ಕೃಷ್ಣನ ವರ್ಣ. ನಾನು ಮಾಡುವುದೆಲ್ಲವೂ ಕೃಷ್ಣ ಪ್ರೇರಿತ, ಕೃಷ್ಣಾರ್ಪಿತ. ಮಾವ, ನೀನು ಮಾಡಿದ ಪಾಪವನ್ನು ನಾನು ಓರಬೇಕು, ಅದನ್ನು ನಾನು ನುಂಗಬೇಕು. ಇದೇ ಅಲ್ಲವೇ ನಿನ್ನ ಉದ್ದೇಶ? ಕೃಷ್ಣ, ನಾನು ನಿಷ್ಕಮ ಯೋಗಿ, ನೀನು ಯೋಗೀಶ್ವರ. ಕೃಷ್ಣ, ನನ್ನದೊಂದು ಕೊನೆಯ ಬಯಕೆ, ಅದನ್ನು ಪೂರ್ಣ ಮಾಡುವಿಯಾ? ಅದು ಯಾವುದು? ಪೂರ್ಣಾಹುತಿ. ಅದು ಎಂದು? ಹಿಂದಿನ ಸಮರ ಯಜ್ಞದಲ್ಲಿ ಮಧ್ಯ ಪಶುವಿನ ಆಹುತಿಕೊಂಡು ಸಂತೃಪ್ತನಾಗು. ಇನ್ನು ನಾನು ಬರುವೆ. ತಥಾಸ್ತು, ಜಯವಾಗಲಿ. ಅಹಂಕಾರ ತೊರೆದು ಸರ್ವ ಕರ್ಮಗಳನ್ನು ಭಗವತ್ ತರ್ಪಣ ಮಾಡುವುದೇ ಮಾನವನ ಅಂತಿಮ ಶಾಂತಿ. ಇನ್ನು ಆದಷ್ಟು ಬೇಗ ದುರ್ಯೋಧನನ ಸಮರ ಜ್ವಾಲನೆಂದು ನಂದಿಸುವೆನು. ಮಾನವ ಕವನ
ಚಟಾಯನ ಮಾನವ ಕವನ ಚಟಾಯನ ಮಾನವ ಕವನ ಜಯ ಘೋಷಣ ಜಯ ಘೋಷಣ ಜಯ ಘೋಷಣ ಭಾರತಿ ಸವನ ಕಂದ ಸಂಜಯ ನನ್ನ ದುಃಖ ನನಗೆ ಗೊತ್ತು. ಸಂಜಯ ಶಾಸ್ತ್ರ ಸಂಹಾರಕ್ಕೆ ಆಸಕ್ತವನೇ ಸಾಕೆಂದು ಅವನನ್ನು ಸಾಕಿ ಸಲಹಿದೆ. ಆದರೆ ತಂದೆಯಂತೆ ಅವನ ಶಸ್ತ್ರವನ್ನು ಕೆಳಗಿಟ್ಟನು. ತಂತಿರುವ ಉಂಡು ಮನೆಗಳೆಲ್ಲರೂ ಬೈದರು ಶರಣಾಗತಿ ರಕ್ಷಣೆ ಕ್ಷತ್ರಿಯರಿಂದಲೇ ಬ್ರಾಹ್ಮಣರಿಂದಾಯಿತು. ಬ್ರಾಹ್ಮಣರು ಭೋಜನ ಪ್ರಿಯರಷ್ಟೇ. ಖಡ್ಗ ಮಸಿದರೆ ಚೂಪಾದಿ ತಕ್ಕದೆ ಕಷ್ಟ ಮಸಿದರೆ ಚೂಪಾದಿಗೆ ಗುರುನಿಂದ ಸಲ್ಲದು. ಭೀಷ್ಮ ದ್ರೋಣರು ರಾಜಭಕ್ತಿಯಿಂದ ಹೋರಾಡಿದರು. ಭೀಮಾರ್ಜುನರು ಗೆಲ್ಲಬಲ್ಲಿಲ್ಲ. ಅಂದ ಬಳಿಕ ಧರ್ಮರಾಜನ ಗೆಲ್ಲಬಲ್ಲ. ಸಂಜಯ ಅಸತ್ಯ ಹಿಡಿದು ಗುರು ದ್ರೋಣರು ಕೋಲ್ಲಸಿದ ಧರ್ಮರ ಗಂಟೆ ದ್ರೌಪದಿಯ ಕೇಜಗಳನ್ನೆಳೆದೆಳೆಯುವಾಗ ಭೀಮನಲ್ಲಿ ಅಡಗಿದನು. ಕುರುಬಲ ಸಂಹಾರ ಮಾತ್ರದಿಂದ ಭೀಮನ ವಿನನಾದರೆ ಅರ್ಜುನನಿಗೆ ಶಿವನಿಗೆ ಬಿಕ್ಕಿ ಬೇಡಿ ಪಾದಪದಾಸ್ತ್ರವನ್ನು ಪಡೆದು ವಿರಾಟನ ಮನೆಯಲ್ಲಿ ಬಲ ತಟ್ಟು ಕಾಲು ಕಳೆದನ್ಯಾಕೆ ಹಾಗೆ ಅವನು ಸಾವಿರವೆಲ್ಲ ಮಾಯವಾಯಿತು. ಮೋಸದಿಂದ ಭೀಷ್ಮ ದ್ರೋಣರನ್ನು ಕೊಂದು ಆ ಪಾಂಡವರ ಜನ್ಮಕ್ಕೆ ಧಿಕ್ಕಾರ ಇರಲಿ. ಮಹಾಪ್ರಭು, ಪಾಂಡವರು ಅನುಕೂಲ ದೈವಗಳು. ಸಂಜಯ ಸಮರವು ಜಯವು ದೈವಯುಕ್ತ ಪೌರುಷವು ನನ್ನದೇನು. ಅದೇನೇ ಇರಲಿ, ಪಾಂಡವರ ಸರಬಳನು ಈ ದೊರೆಯೋದು ಓರ್ವನೇ. ನನಗೆ ನನ್ನ ಭುಜ ತಂಡು ಗದ ತಂಡು ಇವೆರಡು ಸಮಯವಿದ್ದರೆ ಸಾಕು. ಬೇರೆ ಯಾವುದನ್ನು ಬಯಸುವುದಿಲ್ಲ. ಚದುರಂಗಮಲ್ಲ ದುರಭಿಮಾನವು ಭೀಮನ ವೈರವನ್ನು ಬಿಟ್ಟು ಪಾಂಡವರೊಡನೆ ಸಂಧಿಯನ್ನು ಆಲೋಚಿಸಿದರು. ಶಿವನ ಸಂಧಿಯನ್ನು ಆಲೋಚಿಸಿದರು. ಪಾಂಡವರ ಸಂಧಿ ಅದಂತೆ ಆಗಲು ಪಾಂಡವರು ಕೃಷ್ಣನಿಗೆ ಪರಮ ಪ್ರಸನ್ನರಿದ್ದಾರೆ. ನಾನು ಆಗಂದಲೇ ದಶಾವತಾರಗಳಲ್ಲದೆ ಅರ್ಜುನನು ಕೇರಳದ 11 ಅವತಾರ ಹರಿಯುವಂತೆ ಮಾಡುವುದೇ ನನ್ನ ಮುಂದಿನ ಕೆಲಸ. ಅರ್ಜುನನಿಗೆ ತಂಗೆಯನ್ನು ಕೊಟ್ಟು ಅವನು ರಥ ಸಾರಥಿಯಾದ ಆಗೆಲ್ಲರೂ ಪಾಂಡವರ ಸೂತ್ರಧಾರ. ಸಂಜಯ ಪಾಂಡವರನ್ನು ಹೊಗಳುವ ನಮ್ಮನ್ನು ತಗೊಳ್ಳುವ ಈ ಭೀಷ್ಮ ಹನುಮಯ್ಯ. ಮಹಾಪ್ರಭು, ನಿನ್ನ ಛಲವನ್ನೇ ಸಾಧಿಸುವುದಾದರೆ ಅಶ್ವತ್ಥಾಮ ಬಲರಾಮರಿಬ್ಬರು ಯಾರಿಗಾದರೂ ಒಬ್ಬರಿಗೆ ಸೇನಾಧಿಪತ್ಯವನ್ನು ಕಟ್ಟು. ಭೀಷ್ಮ ದ್ರೋಣರಿಂದಾಗದ ಕಾರ್ಯ ಅವರಿಂದ ಸಾಧ್ಯವೇ? ದ್ರೋಣರು ಮಾಡಿದ್ದನ್ನೇ ದ್ರೋಣ ಪುತ್ರರು ಮಾಡಿದವರಿಗೆ ನಾನು ಇವರಿಗೆ ಸೇನಾಧಿಪತ್ಯ ಕಟ್ಟಲಾರೆ. ಬಲರಾಮನಂತ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಆದ್ದರಿಂದ ನಾನೇ ನನ್ನ ಹಸ್ತದಿಂದ ಸೇನಾಪತಿಯ ಪಟ್ಟಾಭಿಷೇಕ ಮಾಡಿಕೊಳ್ಳುವೆ. ನನಗೆಂದು ಎಲ್ಲವೂ
ದುಸ್ವಾಸನೆಗಳಲ್ಲಿ ಜಗತ್ತೇ ಶೂನ್ಯ. ಮಹಾರಾಣಿಯವರು ಯುದ್ಧಕ್ಕೆ ದಯ ಮಾಡಬೇಕು. ಸುಯೋಧನ, ಭಾನುಮತಿ ದೇವಿ ನಿನ್ನನ್ನು ಹುಡುಕುತ್ತಾ ಬರುವುದಾಗಿದೆ. ಒಂದು ಬಾಣವರನ್ನು ಕಳೆದುಕೊಂಡು 101 ಮಕ್ಕಳ ಭೀಮನ ಬಾಯಿಗೆ ತುತ್ತಿಟ್ಟು ನಾನಂತೂ ನನ್ನ ಪಟ್ಟ ರಾಣಿಗೆ ಮುಖ ತೋರಿಸಲಿ. ಶತ್ರುಗಳನ್ನು ಕೊಂದು ಜಯ ಬೇಡಿ ಮಾಡಿಸುತ್ತ ವಿಜಯೋತ್ಸವ ಚಪ್ಪದೊಡನೆ ಪುರುಷ ಪ್ರವೇಶ ಮಾಡುವ ದುರ್ಯೋಧನನು ಯಾರ ಕಣ್ಣಿಗೆ ಬೀಳಬೇಕು? ಜನರಲ್ಲಿ ಮಕ್ಕಳಲ್ಲಂದು ಕೇಳಿದರೆ ಕೌಂತರ ಕೊಂದರೆಂದು ಹೇಳಲೇ ಕರ್ಣ ದುಸ್ವಾಸನ. ತಾಯಿ ಕರ್ಣ ದುಶ್ವಾಸನವನ್ನು ಮರೆಯವೆಂದಾಗಿ ಮಹಾರಾಜರು ಮುಖರಾಗಿದ್ದಾರೆ. ಭಾನುಮತಿ, ನನ್ನಿಂದ ನೀನು ನಿರ್ಪಾಕಲು. ಭೀಷ್ಮ ಪಿತಾಮಹರಿಗೆ ಮಹಾರಾಜ ದೇವತೆಗಳಿಗೆ ಪ್ರಿಯ ಪ್ರಿಯ ತಾನು ಜಾರ ಜನ್ಮರ ಸುರತನಲ್ಲಿ ನನಗೆ ಮಂಗಲ. ಮಹಾರಾಜ ಶಾಂತರಾಗಲಿ. ತಾಯಿ ಮಹಾರಾಜರನ್ನು ನೀನೇ ಸಮಾಧಾನಪಡಿಸು. ತನ್ನ ಒಬ್ಬ ತಮ್ಮನು ಮಾಡಿದರೆ ಧರ್ಮನು ಆತ್ಮಕ್ರಾಂಸ ಮಾಡುವನು. ನನ್ನ 100 ಮಂದಿ ಮಕ್ಕಳು ಸತ್ತಿರುವಾಗ ನಾನು ಸಂದೇಶನ ಮಾಡಬೇಕೆ? ಸಂಜಯ ಅರ್ಜುನನು ಕೊಂದು ಭೀಮನ ಪಸರು ಬದಲು ರಕ್ತ ಮಾಂಸ ಮಚ್ಚುಗಳನ್ನು ದಿಗ್ಬಲಿ ಕೊಟ್ಟು ಮೇಲೆ ಧರ್ಮನೊಡನೆ ಸಂಧಿ. ಅಲ್ಲಿವರೆಗೂ ಸಂಧಿ ಮಾತಾಡ್ತಕೊಡೋದು. ಮಹಾರಾಜ, ನಮ್ಮ ಮಾತು ಕೇಳಿದೆ. ನಿಮ್ಮ ವೈರವನ್ನು ಸಾಧಿಸುವುದಾದರೆ ಭೀಷ್ಮನಿಗೆ ಹೋಗಿ ಮುಂದಿನ ವಿಚಾರವನ್ನು ಪಡೆಯಿರಿ. ಪಿತಾಮಹರಿಗೆ ವಂದನೆಗಳು. ಯಾರದು ಸರಿಯಕ್ಕೆ ಬಾ ಅವಸ್ಥಾ. ನಾನು ದುರ್ಯೋಧನ. ಸನಿಯಕ್ಕೆ ಬಾ ಅವಸ್ಥಾ, ನನ್ನ ಕೊನೆಯ ಮಾತನ್ನು ಕೇಳು. ಸಂಧಿ ಮಾತು ಬಿಟ್ಟು ಇನ್ನೇನು ಹೇಳಿದರು ಕೇಳುವೆನು ತಾತ, ಕೇಳುವೆನು. ಅದನ್ನು ಬಿಟ್ಟು ಹೇಳುವೆ ಬಾ, ಮೊದಲು ವಚನ ಕೊಡು. ಇದೋ ವಚನ. ನೀನು ಈ ಒಂದು ದಿನ ಉಭಯ ಸಂಪಾಯಲ್ಲಿ ಸರೋವರದಲ್ಲಿ ಮುಳುಗಿರಬೇಕು. ದುರ್ಯೋಧನ ತಾಳ್ಮಡ ಕಡಹಿರು. ಇದರಲ್ಲಿ ನಿನ್ನ ಹಿತವು ಇದೆ. ವಚನ ತೆಗೆದುಕೊಂಡು ನನ್ನನ್ನು ಈ ರೀತಿ ಮೋಸ ಮಾಡಬಹುದೇ? ನಾನು ಕೊಡಲಡಗಿದರೆ ಭೀಮನ ಏರಿ ಎಂದು ನನ್ನನ್ನು ಆಂಗಿಸಲಿಕ್ಕಿಲ್ಲವೇ? ಭೀಮನ ಕಠೋರ ಶಬ್ದ ನನ್ನ ಕಿವಿಗೆ ಬಿದ್ದರೆ ನಾನು ಕೊಡದಲ್ಲಿರಲಾರೆ. ತಾತ, ನಿನ್ನ ಮಾತು ನಡೆಸುವೆ. ಬಲರಾಮ ಅಶ್ವತ್ಥಾಮರು ಬರುವರು. ಅವರ ಒಡಿಗೆ ಮುಂದಿನ ಕಾರ್ಯವನ್ನು ಆಲೋಚನೆ